ಬಂದನ ಆ ಮುತ್ತು ನಿನ್ನ ಹತ್ರ ಹೆಂಗೆ ಮಾತಾಡೋಳು ನೋಡಿ, ಇವತ್ತು ಅವಳಿಗೆ ಎಂಥ ಪರಿಸ್ಥಿತಿ ಬಂದೈತೆ ಅಂತೇಳಿ. ನೋಡ್ದ ನೀನು? ಇಲ್ಲೋಡು ಹೆಂಗೆ ಆಡ್ತಾ ಇದ್ಲೋ, ಇವಾಗ ಅಂಥ ಪರಿಸ್ಥಿತಿ ಬಂದೈತೆ. ಇವಾಗ ಅವಳಿಗೆ ಮನೆಯಿಂದ ಹಸಿ ಕಳ್ಸೈತೆ ಅವ್ರ ಅತ್ತೆ. ಮನೆ ಇಲ್ಲ, ಬೀದಿಗೆ ಬಿದ್ದವಳೆ. ಅದಕ್ಕೆ ಅವ್ರ ಗಂಡ ಇವನ ಮೇಲೆ, ರಾಣಿ ಗಂಡನ ಮೇಲೆ ಜಗಳಕ್ಕೆ ಹೋಗವನೆ. ಏನು ಮಾಡೋಕ್ಕಾಗಲ್ವಲ್ಲ ಇವಾಗ ಅವನ ಕೈಲಿ, ಅದಕ್ಕೆ ಜಗಳಕ್ಕೆ ಹೋಗವನೆ. ಹೌದೇನು ಅಕ್ಕ? ನನಗಂತೂ ಅವಳು ಎಷ್ಟೊತ್ತಿಗೆ ಆಟ ಪರಿಸ್ಥಿತಿಗೆ ಬರ್ತಾಳ ಅಂತ ಅಂದ್ಕೊಂಡಿದ್ದೆ. ನನಗೆ ಗೊತ್ತೇ ಇಲ್ಲ ಕಣೆ ಅಕ್ಕ. ಏನೋ ಜಗಳ ಆಗುತ್ತೆ ಒಟ್ಟಿನಲ್ಲಿ. ನಾನು ಮನೆ ಕೆಲಸ ಅಂತೇಳಿ ಎಲ್ಲೂ ಹೋಗಿಲ್ಲ. ನಮ್ಮ ಅತ್ತೆ ಮತ್ತೆ ಮೇಲಾದರೂ ಹೋದ್ರೆ ಬೈಕ ಮತ್ತೆ ಅಂತೇಳಿ ಎಲ್ಲೂ ಹೋಗಿಲ್ಲ. ಅಲ್ಲ ಅಕ್ಕ, ನಾವು ಬೇರೆ ಹೊಲ್ಟಕ್ಕೆ ಬೇರೆ ಹೋಗ್ತಿದ್ವಾ, ಅದಕ್ಕೂ ನಾವು ಹೋಗೇ ಇಲ್ಲ ಅಲ್ಲ. ನೋಡು ಅವಳು ಎಷ್ಟು ಮೆರಿತಾ ಇದ್ಲು. ಇಲ್ಲ, ಅವಳು ನಾನು ಎದುರು ಸಿಗಬೇಕು, ಚಾಲೆಂಜ್ ಮಾಡೋಗಿದ್ಲು ನನಗೆ. ನಾವು ಚೆನ್ನಾಗಿರ್ತೀವೋ ನೀವು ಚೆನ್ನಾಗಿರ್ತೀವೋ ನೋಡೋಣ ಅಂತ ಚಾಲೆಂಜ್ ಮಾಡೋಗಿದ್ಲು. ಚಾಲೆಂಜ್ ಮಾಡೋಗಿರೋದನ್ನ ಅವಳಿಗೆ ಅಂಬ್ತೀನಿ. ಯಾರು ಇದ್ರಾಗೆ ಸೋತ್ರಮ್ಮ ಈ ಚಾಲೆಂಜಾಗೆ ಅಂತೇಳಿ ಅಂಬ್ತೀನಿ. ಸಿಗಲಿ ಅಂತ ಕಾತ್ಕೊಂಡಿದ್ದೀನಿ. ಅಯ್ಯೋ ಭಾಳ ಮೆರಿತಾಳೆ ತಗ. ಅವಳ್ದೇನು ಹೇಳ್ತೀಯ? ಯಪ್ಪ 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 ಯಪ್ಪ, ಅವಳು ಭಾರಿ ಇದ್ದಾಳೆ ಕಣೆ ಮಂದರ. ಅಯ್ಯೋ ಈಗಲೇನು ಅವಳಿಗೆ ಜಂಬ ಕಡಿಮೆ ಆಗಿಲ್ಲ. ಅವ್ರ ಅಮ್ಮೆಯವ್ರ ಮನೆಗೆಲ್ಲ ಹೋಗಿ ಅವ್ರ ಅಮ್ಮಗೆ ಏನೆಲ್ಲ ಮಾಡಿದ್ಲಂತೆ ಗೊತ್ತೇ ಅವಳು. ಅವ್ರ ಅಮ್ಮಯ್ಯ ಬೇಡ ಕಣಮ್ಮ, ಏನೋ ಹೇಳ್ದಂಗೆ ಕೇಳು, ನೀನು ನಿಮ್ಮ ಅಕ್ಕ ನಂಗೆ ಆಡಬೇಡ ಅಂತ ಹೇಳಿ ಏನೋ ಬುದ್ಧಿ ಹೇಳೋಕೆ ಹೋದ್ರೆ ಅವ್ರ ಅಮ್ಮನ ಹಿಡ್ಕೊಂಡು ಹೊಡೆದು ಏನೇನೋ ಮಾಡಿದ್ಲಂತಪ್ಪ. ಅದೆಲ್ಲನ ಹೇಳ್ತಾ ಇದ್ರು. ನೋಡವಳು ಒಳ್ಳೆಯಳಲ್ಲ, ಅದಕ್ಕೆ ಅವ್ರ ಅಮ್ಮನ ಅವ್ರ ಅಪ್ಪಯ್ಯ ಇಲ್ಲೆಲ್ಲೆಲ್ಲ ಬರಬೇಡ ನೀನು ಅಂತೇಳಿ ಆಚೆ ಕಳಿಸ್ಬಿಟ್ರು. ಅಲ್ಲೆಲ್ಲೆಲ್ಲ ಬಿಡ್ಕೊಂಡಿಲ್ಲ ಅವಳು. ನಾವು ಹಂಗೆ ಆಗಬೇಕು. ನಮ್ಮ ನೋತು ಅಷ್ಟೇ ಕಣಕ, ಎಂತೆಂಥ ಮಾತು ಬೈದವಳೆ ಅಂದರೆ ಹಾಳಾಗೋಗ ಅಂಥವನು ಇಂಥವನು ಅಂತ ಎಷ್ಟು ಮಾತಾಡಿದಳು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಮಾತಾಡಿದಾಳೆ. ಎಂತೆಂಥ ಮಾತು ಅಂದವಳೆ ಅಂತ ನನಗೆ ಗೊತ್ತು. ನಿಜವಾಗ್ಲೂ ಹೆಂಗೆ ಅಂದವಳೆ ಅಂದರೆ ಅಂತಂಥ ಮಾತುಗಳು ಅಂದವಳೆ. ಪಾಪ ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ನಮ್ಮ ನೋತು ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ದಾನೆ. ಈ ಹೇಳ್ತಾ ಇದ್ರು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತವಳೆ. ಹೆಂಗೆ ಮಾತಾಡೋದ್ಲು ಗೊತ್ತಾ ಮಂದಾರ ಅಂತೇಳಿ ಪಾಪ ಬೇಜಾರ ಮಾಡ್ಕೊಂಬನು. ಸರಿಯಾಗಿ ಆಗೈತಾಗ ನಾನು ಅದಕ್ಕೆ ನಿನಗೆ ಹೇಳೋಣ ಅಂತ ಬಂದಿದ್ದು. ವಿಷಯನ ಹೋಗಿ ನೋತು ಹತ್ರ ಮಾತಾಡ್ತೀನಿ ತಡಿ. ಸರಿ ಆಯ್ತು ಹೇಳು ಹೋಗು. ಅದಕ್ಕೆ ಮತ್ತೆ ಒಬ್ರಿಗೆ ಅನ್ಬಾರ್ದು ಅನ್ನೋದು. ಅವಳಿಗೆ ಸರಿಯಾಗಿ ಆಗೈತಿ. ನಾನಂತ ಕಾಯ್ತಾ ಇದ್ದೆ. ಯಪ್ಪ ನಮ್ಮ ನೋತು ಓಡಾಡೋಕ್ಕಿಲ್ಲ. ಮನೆ ಹಾಳ ಲೋಪರು, ಹಂಗೆ ಮಾಡ್ದ ಹಾಳಾಗೋಗ್ತಾನೆ, ನೆಗೆದು ಬಿದ್ದು ಹೋಗ್ತಾನೆ. ಅಯ್ಯೋ ಎಂತೆಂಥ ಮಾತುಗಳಪ್ಪ. ಹೇಳು, ಹಿಂಗೆ ಬೈಕೊಳ್ಳೋಳಂದ್ರೆ ಹಂಗೆ ಬೈಕೊಂಬಳಕ್ಕ. ಈಗ ಆಗೈತೆ ಅದಕ್ಕೆ. ಇವಾಗ ಏನ್ರಿ ಆರಾಮಾಗಿ ಕುತ್ಕೊಂಡ್ರಿ ರೀ? ನಿಮಗೆ ಒಂದೊಳ್ಳೆ ವಿಷಯ ಹೇಳ್ಬೇಕು. ಏನು ಮಂದಾರ? ಏನು ಹೇಳಬೇಕು? ಮತ್ತು ಬೀದಿಗೆ ಬಿದ್ದವಳಂತೆ. ಅವತ್ತು ಹೆಂಗೆ ನಮ್ಮ ಹತ್ರ ಚಾಲೆಂಜ್ ಮಾಡೋಗಿದ್ಲು. ಬರೀ ಹೋಗೋಣ, ಅವಳು ಏನಾದರೂ ಸಿಕ್ಬಿಟ್ರೆ ಹೋಗಿ ಸರಿಯಾಗಿ ಜಾಡಿಸ್ಬರೋಣ. ಬರೀ ಹೋಗೋಣ. ಚಾಲೆಂಜ್ ಮಾಡಿ ಹೋಗಿದ್ದಲ್ಲ ಅವತ್ತು ಅಂತ ಹೇಳಿ ಸರಿಯಾಗಿ ಅಂದು ಬರೋಣ ಬಾ. ಇವತ್ತು ನೋಡು ಚಾಲೆಂಜಾಗಿ ಯಾರು ಸೋತ್ರು. ಚಾಲೆಂಜ್ ಮಾಡಿ ಹೋಗಿದ್ದಲ್ಲ, ಇವಾಗ ಏನಾಯಿತು ನಿನ್ನ ಕತೆ ಅಂತೇಳಿ ಹೇಳೋಣ ಬಾ. ನನಗೆ ಮೊನ್ನೆನೇ ಗೊತ್ತಾಯಿತು, ಅವ್ರ ಅತ್ತೆ ಹತ್ರ ಏನೋ ಜಗಳ ಮಾಡಿಕೊಂಡು ಮನೆಯಿಂದ ಹೊರಗೆ ಹಾಕವ್ರೆ ಅಂತ ವಿಷಯ ಕೇಳ್ಪಟ್ಟೆ. ಅಲ್ಲಿ ಜಗಳ ಆಡ್ತಾ ಇದ್ರು. ಏನು ಜಗಳ ಅಂತ ಕೇಳಿದ್ಕೆ ನನಗೆ ಮೊನ್ನೆನೇ ವಿಷಯ ಗೊತ್ತಾಯಿತು. ನೋಡು, ನಮಗೆ ಚಾಲೆಂಜ್ ಮಾಡಿ ಹೋಗಿದ್ಲ ಅವಳು. ಸರ್ರೇಗೆ ಆಗೈತಿ ಇವಾಗ. ಯಾರು ಚೆನ್ನಾಗಿರ್ತಾರೆ ನೋಡ್ತೀನಿ. ಇಬ್ರಾಗೆ ಯಾರು ಚೆನ್ನಾಗಿ ಬದುಕು ಮಾಡಿ ಇಲ್ಲ ಚೆನ್ನಾಗೆ ಮುಂದೆ ಬರ್ತಾರೆ ನೋಡ್ತೀನಿ. ಇವನ್ನ ನೀನು ಮದುವೆ ಆಗಿದೆಯಾ, ನಿನ್ನ ಜೀವನ ಹೆಂಗಾಗುತ್ತೆ ಅಂತ ಎಲ್ಲ ಎಷ್ಟು ಹೆಂಗೆ ಆಡ್ಕೊಂತ ಇದ್ಲು. ಇವಾಗ ಅವಳಿಗೆ ಸರಿಯಾಗಿ ಆಗೈತಿ. ಎಂತೆಂಥ ಮಾತಾಡವಳೆ ನಿನ್ನಂತೂ. ನಾನು ಏನಾದರೂ ಹೋಗ್ತಾ ಇದ್ದರೆ ಬರೀ ಕೆಟ್ಟ ಮಾತುಗಳು. ನಾನು ಎಷ್ಟೋ ದಿನ ಅನ್ನಿಸ್ಕೊಂಡು ಸುಮ್ಮನೆ ಹೋಗಿದ್ದೀನಿ. ನಮ್ಮ ಅಮ್ಮನ ಹತ್ರ ಹೇಳಿಲ್ಲ, ನಿನ್ನ ಹತ್ರ ಹೇಳಿಲ್ಲ. ನಿಜ ಸಿಕ್ಕಾಪಟ್ಟೆ ಬೇಜಾರಾಗೈತೆ ನನಗೆ. ಅಂಥ ಮಾತುಗಳು ಬರೀ ಅವಳು ಯಾಕಪ್ಪ ಆ ಥರ ಮಾತಾಡೋದು ಕಲ್ತ್ಬಿಟ್ಟವಳು. ಬರೀ ಕೆಟ್ಟ ಮಾತುಗಳು ಮಾತಾಡ್ತಾಳೆ. ಹೆಂಗೆ ಅಂದ್ಬಿಡ್ತಾಳೆ ಗೊತ್ತಾ ಅವಳು. ನಾನು ಅನ್ನಿಸ್ಕೊಂಡು ಹೋಗಿದ್ದೀನಿ ನೋಡೋದು ಅಂದರೂ ಅದೇ ನನಗೇನೇನು ಅದು ಇದಾಗಲ್ಲ. ಅದಕ್ಕೆ ಮತ್ತು ಯಾರು ಏನಾದರೂ ಅಂದ್ಲಿ ಸುಮ್ಮನಿರಬೇಕು. ಯಾರು ಎಷ್ಟಾದರೂ ಮಾತಾಡ್ಕೊಂಬ್ಲಿ, ಯಾರು ಎಷ್ಟಾದರೂ ಬೊಗ್ಳ್ಕಲ್ಲಿ. ನಾಯಿ ಬೊಗ್ಳ್ಕೊಂಡ್ರೆ ದೇವ್ಲಕ್ಕೆ ಹಾಳಾಗಲ್ಲ ಅಂತಾರಲ್ಲ, ಹಾಗೆ ಸುಮ್ಮನಿರೋದಕ್ಕೆ ನಮಗೇನೂ ಆಗಲಿಲ್ಲ. ಇವತ್ತು ಅವಳೇ ಅನುಭವಿಸ್ತಾ ಇದ್ದಾಳೆ, ಅದ್ರ ಎಫೆಕ್ಟು ಅವಳೇ ಅನುಭವಿಸ್ತಾ ಇದ್ದಾಳೆ ಅಷ್ಟೇ. ಅಪ್ಪ ನನಗಂತೂ ಹೆಂಗೆ ಅನ್ನೋಳು ಅಂದರೆ ನಿಜವಾಗ್ಲೂ ಅದನ್ನ ನೆನೆಸ್ಕೊಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮಂದಾರ ನನಗೆ. ಹಂಗೆ ಮಾತಾಡೋಳು ಗೊತ್ತಾ ಅವಳು. ಯಾಕಪ್ಪ ಮಾತಾಡ್ತೀರಾ ಕಣಂತ ಮುತ್ತು ವಿಷಯ ಮಾತಾಡ್ತಾ ಇದ್ವಿ. ನನಗೆ ಹೆಂಗೆ ಮಾತಾಡಿದ್ಲು ಕಣಮ್ಮ, ಎಂತೆಂಥ ಮಾತಂದಿದ್ಲ ಮುತ್ತು. ಇವತ್ತು ನೋಡು ಅವಳಿಗೆ ಸರಿಯಾಗಿ ಆಗೈತೆ ಅಂತೇಳಿ ಮಾತಾಡ್ತಾ ಕೂತ್ಕೊಂಡಿದ್ವಿ ನಾನು ಮಂದಾರ. ಇವಾಗ ಪಾಪ ಅವ್ರ ಮನೆಯಾಗೆಲ್ಲ ಗುದ್ದಾಡ್ಕೊಂಡು ಅವ್ರ ಅತ್ತೆನ ಮನೆಯಾಗ ಇರಬೇಡ ಅಂತ ಹೊರ ಕಳಿಸವಳೆ. ಮನಿಲ್ಲ ಏನಿಲ್ಲ. ಇವಾಗ ಪರದಾಡ್ತಾರೆ ಗಂಡ ಹೆಂಡತಿ ಅಲ್ಲೂ ಇಲ್ಲೂ ದೊಡ್ಡದಾಗಿ ಪರದಾಡ್ತಾರೆ. ನೋಡು ನಿನ್ನೆಂತೆಂಥ ಮಾತಂದಿದ್ಲು ಅಂದ್ರು ಅಂಬ್ಳ. ಅದಕ್ಕೆ ಮತ್ತೆ ಸುಮ್ಮನಿರಬೇಕು.
ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ಹ್ಞೂನಮ್ಮ, ನಾನು ಅದಕ್ಕೆ ಸುಮ್ಮನಾಗ್ಬಿಟ್ಟಿದ್ದು. ನಾನು ಅಂದ್ಕೊಂಡು ಹೋಗ್ಲಿ ಬೇಡ ಅತ್ಲಾಗೆ ಅವ್ರು ಒಂದಿದ್ದೆಲ್ಲ ಒಳ್ಳೇದಕ್ಕೇನೆ ಅಂತ ತಿಳ್ಕೊಬಿಟ್ಟು ಸುಮ್ಮನಾಗ್ಬಿಟ್ಟೆ. ನಾನೇನು ಮಾತಾಡೋಕ್ಕೆ ಹೋಗಿಲ್ಲಮ್ಮ, ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ಅಲ್ಲ ಅತ್ತೆ, ಬಂದು ಚಾಲೆಂಜ್ ಮಾಡೋಗಿದ್ಲ ಅವಳು, ಅದಕ್ಕೆ ಸಿಗಲಿ ಅಂತ. ಅವಾಗಿನ ನೋಡ್ದೆ ಅಲ್ಲಿ ನಮ್ಮ ಅಕ್ಕ ಹಂಗಂತ ಹೇಳ್ತು ಪುಣ್ಯಕ್ಕ. ಹೋಗಿ ನೋಡ್ದೆ ಅವಳು ಸಿಗಲಿಲ್ಲ. ಸಿಕ್ಕರೆ ಸರಿಯಾಗಿ ಜಾಡಿಸ್ತೀನಿ, ಅಂದೇ ಅಂತೀನಿ, ಬಿಡಲ್ಲ. ಅಪ್ಪ ಇವ್ರಿಗಂತೂ ಎಂತೆಂಥ ಮಾತು ಅಂದವ್ರೆ. ಬಿಡು ಅಂಬೋದು ಬೇಡ, ಏನು ಬೇಡ. ಇವಾಗ ಅಂದಿರೋದಕ್ಕೇನೆ ಅವರೇ ಅನುಭವಿಸ್ತಾ ಇದ್ದಾರಲ್ಲ, ಅದೇ ಅವ್ರು ಮಾಡಿರೋ ಅಂಥ ಕರ್ಮ ಅವ್ರು ಅನುಭವಿಸ್ತಾ ಇದ್ದಾರೆ ಅಷ್ಟೇ. ನಾವು ಅವ್ರಿಗೆ ಹೇಳ್ಬೇಕಾಗಿಲ್ಲ, ನಾವು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕಾಗಿಲ್ಲ. ಮೇಲೊಬ್ಬ ಇರ್ತಾನೆ, ಅವ್ನು ನೋಡ್ತಾ ಇರ್ತಾನೆ. ಭಗವಂತ ಯಾರಿಗೆ ಒಳ್ಳೆಯದು ಯಾರಿಗೆ ಕೆಟ್ಟದ್ದು, ಭಗವಂತ ಕೆಟ್ಟದ್ದು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ನಮಗೆ ಕೆಟ್ಟದ್ದು ಹಾಗೇ ಆಗುತ್ತೆ. ಮನುಷ್ಯರ ಕೈಲಿ ಏನೂ ಆಗಲ್ಲ. ಭಗವಂತ ನಮಗೆ ಒಳ್ಳೇದು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದು ಒಳ್ಳೇದು ಹಾಗೇ ಆಗುತ್ತೆ. ಮನುಷ್ಯರು ಏನೇ ಮಾಡಲಿ ಅದು ದೇವ್ರ ಕೈಯಾಗೈತೆ. ದೇವ್ರು ನಮ್ಮ ಕೈ ಹಿಡಬೇಕು. ದೇವ್ರ ಕೈ ಹಿಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅದು ನಿಜಾನೇನೆ. ಆದ್ರೂ ಒಂದು ಮಾತು ಅನ್ಬೇಕು ಅಂತ ನನಗೆ ಸಿಟ್ಟು ಬರ್ತೈತೆ. ಅವಳು ಹೆಂಗೆ ಅಂದವಳೆ ಅದು ನಂಬಲೇಬೇಕು ಅನ್ನಿಸ್ತೈತೆ. ಒಂದೊಂದ್ಸತಿ ನೆನೆಸ್ಕೊಬಿಟ್ರೆ ನನಗೆ ಅನ್ಬೇಕು, ಹಂಗೆ ಅನ್ಲೇಬೇಕು, ಹಂಗೆ ಅಂದವ್ರಿಗೆ ಹಂಗೆ ಅಂದು ತೋರಿಸ್ಬೇಕು, ಹಂಗೆ ಅಂಬಲೇಬೇಕು ಅನ್ನಿಸ್ತೈತೆ. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೋತು ಅವಳು ಅಂದಿರೋದಕ್ಕೆ ಹೋಗಿ ಅಂದ್ಬಿಡೋಣ ಅವನ ಮಾತು ಅನ್ನಿಸ್ತೈತೆ. ಬೇಡ ಸುಮ್ಮನಿರ ಮತ್ತು ಯಾಕತ್ತ ಒಟ್ಟು ಯಾರಿಗಂದು ಏನಾಗದು ಏನೈತೆ ಎಂಬ್ಲದು ಅಂಬೋದು ಬೇಡ, ಅನುಭವಿಸೋದು ಬೇಡ. ಅವ್ರು ಮಾಡಿದ್ದವ್ರು ಅನುಭವ್ತಾರೆ. ಸುಮ್ಕಿರು. ಏನು ಬೇಡ, ಸುಮ್ಮನೆ ಯಾಕೆ. ಇವಾಗ ನಾವು ಹೊಲ್ದಾಗೆ ದಾಳಿಂಬೆ ಇಡ್ತಾ ಇದ್ದೀವಿ, ಕೆಲಸಗಳಿದ್ದಾವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬನ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಬದು ಬೇಡ. ಸಸಿಗಳೆಲ್ಲ ಇವತ್ತು ಬರ್ತವೆ, ಮಳೆ ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ, ಸಸಿ ಎಲ್ಲ ಬರ್ತವೆ. ಬಂದಮೇಲೆ ಇನ್ನು ನಾಳೆಯಿಂದ ಕೂಲಿಯವ್ರು ಬರ್ತಾರೆ. ಹೊಲ್ದ ಹತ್ರ ಸ್ವಲ್ಪ ನೋಡ್ಕೊಂಡಿರು. ಪಾಪ ಎಲ್ಲ ಡ್ರಿಪ್ ಎಲ್ಲ ಮಾಡ್ಸೋಕ್ಕಿಲ್ಲ. ಆಗ್ತೈತೆ ದೊಡ್ಡಮ್ಮ, ಎಲ್ಲ ಇವಾಗ ಡ್ರಿಪ್ಪಿಗೆಲ್ಲ ತೊಗೊಂಬಂದಿದ್ದೀನಿ, ಎಲ್ಲ ಆಗ್ತೈತೆ. ಡ್ರಿಪ್ ಎಲ್ಲ ಇವತ್ತು ಬಂದವರಲ್ಲ ಕೆಲಸಕ್ಕೆ, ಎಲ್ಲ ಆಗ್ತೈತೆ. ಇವಾಗ ಹೋಗ್ತೀನಿ ನಾನು, ನೋಡ್ತೀನಿ ಎಲ್ಲ ಡ್ರಿಪ್ ಎಲ್ಲ ಮಾಡಿಸಿದ್ದಾಯಿತು. ಇನ್ನೇನು ಇವತ್ತು ಸಸಿಗಳು ಬರ್ತವೆ, ನಾಳೆ ಇಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನೇನು ನಾಳೆನೇ ಆಗುತ್ತೋ ನಾಡ್ದೇ ಆಗುತ್ತೋ. ಇನ್ನು ನಾನು ಒಟ್ಟಿನಲ್ಲಿ ಸೊಸಿಗೆ ಹೋಗಿ ಬಂದಿದ್ದೀನಿ. 35-40 ರೂಪಾಯಿಗೆ ಒಂದೊಂದು ಸೊಸಿಗಳು ಚೆನ್ನಾಗಿದ್ದಾವೆ. ಒಳ್ಳೆ ಸೊಸಿ ತರಬೇಕು ಅಂತೇಳಿ ಚೆನ್ನಾಗಿರೋ ಸೊಸಿಗಳು ತೊಗೊಂಬಂದಿದ್ದೀನಿ. ಅವನಪ್ಪ ಸೊಸಿಗಳು ಚೆನ್ನಾಗಿರೋ ತರಬೇಕು. ಸೊಸಿ ಹೆಂಗೆ ಇರ್ತಾವೋ ಗಿಡನೂ ಹಂಗೆ ಬರ್ತಾವ ಪಾಪ. ನೀವು ಹೋಗಿದ್ರೆ ಬೇಕಾದ್ರೆ ನಾನು ನಮ್ಮ ಅತ್ತೆನೇ ಹೋಗ್ತಾ ಇದ್ವಿ, ಅಲ್ವೇನಂತೆ ಎಲ್ಲ ನಾವೇ ನೋಡ್ಕೊತಾ ಇದ್ವಿ. ಇಲ್ಲ ಇರಬೇಕು ಅಲ್ಲಿ. ಅವ್ರೇನಾದರೂ ಕೇಳಿದ್ದಾರೆ ಅಂತಂದರೆ ತಗೊಂಬಂದು ಕೊಡಬೇಕು. ಎಷ್ಟು ಜವಾಬ್ದಾರಿ ಇರುತ್ತೆ. ಅದಕ್ಕೆ ನಾನು ಇವತ್ತು ರಜೆ ಇತ್ತು, ಒಂದು ಹಾಕ್ಕೊಂಡೆ. ಈ ವಾರದಲ್ಲಿ ಯಾರಾದರೂ ಒಂದು ರಜೆ ತಗೊಳ್ರಿ ಅಂತ ಹೇಳಿದರು, ರಜೆ ತಗೊಂಡಿದ್ದೀನಿ. ಏನಂತ ಸಮಸ್ಯೆ ಇಲ್ಲ, ರಜಕ್ಕೇನು ಬಿಡು. ಹೆಂಗೋ ಮನೆ ಕೆಲಸನೂ ಆಗುತ್ತೆ, ರಜೆನೂ ತೊಗೋಬೇಕಾಯ್ತು. ಹೆಂಗೋ ಒಂದು ಕೆಲಸನೂ ಆಗುತ್ತತ್ಲಾಗೆ. ಇವಾಗ ಅಮ್ಮಗೆ ಸ್ವಲ್ಪ ಖುಷಿಯಾಗೈತೆ ಅಲ್ವೇ? ಭೂಮಿ ಒಂದು ಸ್ವಲ್ಪ ಖುಷಿಯಾಗಿದ್ದಾಳೆ. ಹೆಂಗ ಜವಾಬ್ದಾರಿ ಎಂಬುದೆಲ್ಲ ತಪ್ಪಿಸ್ಕೊಂಡೆ. ಹೆಂಗೆ ಗೊತ್ತಾ, ನನ್ನ ಮಗನೂ ನನ್ನ ಸೊಸೆ ಎಲ್ಲ ನೋಡ್ಕೊಂತಾರೆ ಅಂತ ಭಾಳ ಖುಷಿಯಾಗೈತಾಳೆ. ಮನೆಯದೆಲ್ಲ ಇನ್ನೇನು ನಾವು ನೋಡ್ಕೊಂತೀವಿ, ಇನ್ನು ಉಳಿದಿರೋದೆಲ್ಲ ಇವ್ರು ನೋಡ್ಕೊಂತಾರೆ, ನನ್ನ ಮಗ ಸೊಸೆ ಅಂತ ಯಾವ ಟೆನ್ಷನ್ ಇಲ್ದಂಗೆ ನಿಮ್ಮ ಅಮ್ಮ ಸೇನಕ್ಕೆ ಇದ್ದಾಳಪ್ಪ. ನೋಡೋದ್ರಲ್ಲ ವೀಕ್ಷಕರೇ, ಆ ಮುತ್ತು ಬಗ್ಗೆ ಮಾತಾಡ್ತಾ ಹಂಗೆ ಇವತ್ತು ನಮ್ಮ ಹೊಲದಲ್ಲೆಲ್ಲ ನಾವು ದಾಳಿಂಬೆ ಇಡ್ಸೋಕ್ಕೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ನಮ್ಮ ಅತ್ತೆ ಸ್ವಲ್ಪ ಖುಷಿಯಾಗೈತೆ. ಎಲ್ಲ ನಾವು ದಾಳಿಂಬೆ ಇಡಿಸ್ತಾ ಇದ್ದೀವಲ್ಲ, ಎಲ್ಲ ನಾವು ಮಾಡಿಸ್ತಾ ಇರೋದಕ್ಕೆ ಹೆಂಗ ನನ್ನ ಮಗ ಸೊಸೆ ಜವಾಬ್ದಾರಿ ತೊಗೊಂಡೆಲ್ಲ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಅಂತ ನಮ್ಮ ಅತ್ತೆಗೆ ಖುಷಿ ಆಗೈತೆ. ಮಂದಾರ ನಮಗೆ ಅಲ್ಲ, ಇವಳು ಮುತ್ತು ಚಾಲೆಂಜ್ ಮಾಡಿದ್ಲು ನಮಗೆ. ಮಂದಾರ ನೀನು ಮುತ್ತು ಇಬ್ಬರು ಚೆನ್ನಾಗಿದ್ದು ನನ್ನ ಕಣ್ಣೆದ್ರಿಗೆ ತೋರಿಸ್ರಿ ಅಂತ. ಇವಾಗ ಯಾರು ಬೀದಿಗೆ ಬಿದ್ದವ್ರೆ ಅಂತ ಅವಳ ಮುಂದೆ ನಾನು ಹೇಳೋಣ ಅಂದ್ಕೊಂಡೆ. ಅದಕ್ಕೆ ನಮ್ಮನೆಗೆ ಏನು ಬೇಡ ಅಂತ ಇದ್ದಾರೆ. ಒಂದು ಮಾತು ಹೇಳ್ಬೇಕು ಅವಳ ಹತ್ರ. ಇಲ್ಲ ನಾನಂತೂ ಸುಮ್ಮನಿರಲ್ಲ, ಹೇಳ್ತೀನಿ. ಮೊದಲೇ ಹೆಂಗಸ್ರಿಗಿಂತ ಸಿಕ್ಕರೆ ಕೇಳ್ತಾರ, ಇಂಥ ಸಿಕ್ಕರೆ ಬಿಡ್ತಾರ? ಯಾರು ಬಿಡಲ್ಲ. ನೋಡ್ತಾ ಇರಿ, ನಿನ್ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.